ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಭಾರತವೇ ಡಾಮಿನೇಟ್ ಮಾಡ್ತಿದೆ. ಹೀಗಿದ್ರೂ 2 ಪಂದ್ಯಗಳನ್ನು ಸೋತಿದೆ. ಹಾಗಂತ ಇಲ್ಲಿ ಇಂಗ್ಲೆಂಡ್ ಏನು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನೀಡಿ ಗೆದ್ದಿಲ್ಲ. ಆಂಗ್ಲರನ್ನ ಗೆಲ್ಲಿಸಿದ್ದೇ ಟೀಮ್ ಇಂಡಿಯಾ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಒಂದು ಟೀಮ್ ಗೆಲ್ಲೋಕೆ 2 ಕಾರಣಗಳಿರುತ್ತವೆ. ಒಂದು ಅದ್ಭುತ ಪ್ರದರ್ಶನ ನೀಡಿ ಗೆಲ್ಲೋದು, ಎರಡನೆಯದು ಎದುರಾಳಿ ಪ್ಲೇಯರ್ಗಳು ಮಿಸ್ಟೇಕ್ಸ್ ಇಂದಲೇ ಗೆಲ್ಲೋದು. ಸದ್ಯ ಇಂಗ್ಲೆಂಡ್ 2 ಪಂದ್ಯಗಳನ್ನು ಗೆದ್ದಿರೋದು ಈ ಎರಡನೇ ರೀಸನ್ ಇಂದ. ಅಂದ್ರೆ ಭಾರತದ ಆಟಗಾರರು ಮಾಡಿದ್ದ ಮಿಸ್ಟೇಕ್ ನಿಂದಾಗಿ ಇಂಗ್ಲೆಂಡ್ ತಂಡ 2 ಪಂದ್ಯಗಳನ್ನು ಗೆದ್ದುಕೊಳ್ತು. ಎಕ್ಸ್ಟ್ರಾ ರನ್ಸ್ ಕೊಟ್ಟು ಟೀಮ್ ಇಂಡಿಯಾ ಆಟಗಾರರೇ ಆಂಗ್ಲರನ್ನ ಗೆಲ್ಲಿಸಿಬಿಟ್ರು. ಟೀಮ್ ಇಂಡಿಯಾಗೆ ಹೊರೆಯಾಗ್ತಿದೆ ಎಕ್ಸ್ಟ್ರಾ ರನ್ಸ್. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಭಾರತದ ಫೀಲ್ಡಿಂಗ್ ಮೊದಲೇ ಕಳಪೆಯಾಗಿದೆ. ಮಿಸ್ ಫೀಲ್ಡ್, ಕ್ಯಾಚ್ ಡ್ರಾಪ್ ಸಿಕ್ಕಾಪಟ್ಟೆ ಆಗಿತ್ತು. ಈಗ ಎಕ್ಸ್ಟ್ರಾ ರನ್ಸ್ ವಿಚಾರದಲ್ಲೂ ಕೂಡ ಧಾರಾಳವಾಗಿ ಬಿಟ್ಕೊಡ್ತಿದ್ದಾರೆ. ಹೆಡಿಂಗ್ಲಿಯಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಆಟಗಾರರು 34 ಎಕ್ಸ್ಟ್ರಾ ರನ್ಸ್ ಬಿಟ್ಕೊಟ್ಟಿದ್ರು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 21 ಹೆಚ್ಚುವರಿ ರನ್ಸ್ ಹೋಗಿತ್ತು. ಸೊ ಎರಡೂ ಸೇರಿ ಒಂದು ಪಂದ್ಯದಲ್ಲಿ 55 ರನ್ಗಳನ್ನು ಕೊಟ್ಟಿದ್ರು. ಇನ್ನು ಎರಡನೇ ಪಂದ್ಯದಲ್ಲಿ 37 ರನ್ಸ್ ಬಿಟ್ಕೊಟ್ಟಿದ್ರು. ಬಟ್ ಮೂರನೇ ಮ್ಯಾಚ್ನಲ್ಲಂತೂ ಭಾರತದ ಪ್ಲೇಯರ್ಗಳಿಂದ ಎಕ್ಸ್ಟ್ರಾ ರನ್ಗಳ ಮಳೆಯೇ ಸುರಿದಿತ್ತು. ಪರಿಣಾಮ ಆಂಗ್ಲರು ಗೆದ್ದು ಬಿಟ್ರು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಇಂಗ್ಲೆಂಡ್ 2ನೇ ಇನ್ನಿಂಗ್ಸ್ನಲ್ಲಿ 197 ರನ್ಗಳನ್ನು ಕಲೆ ಹಾಕಿತ್ತು. ಭಾರತಕ್ಕೆ 193 ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು. ಆದರೆ 5ನೇ ದಿನದಂದು ಇಂಗ್ಲೆಂಡ್ ತಂಡ ಟೀಮ್ ಇಂಡಿಯಾವನ್ನ 170 ರನ್ ಗಳಿಸುವಷ್ಟರಲ್ಲಿ ಆಲ್ಔಟ್ ಮಾಡಿ 27 ರನ್ಗಳಿಂದ ಗೆಲುವು ದಾಖಲಿಸಿತ್ತು. ಇಂಗ್ಲೆಂಡ್ ನೀಡಿದಂತ 193 ರನ್ಗಳ ಗುರಿ ಟೀಮ್ ಇಂಡಿಯಾಗೆ ಕಷ್ಟ ಏನಿರಲಿಲ್ಲ. ಬಟ್ ಬ್ಯಾಟಿಂಗ್ ಫೇಲ್ಯೂರ್ ಜೊತೆಗೆ ಹೆಚ್ಚುವರಿ ರನ್ಸ್ ಕೂಡ ದುಬಾರಿಯಾಗಿತ್ತು. 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡದ ಆಟಗಾರರು ತಮ್ಮ ಬ್ಯಾಟ್ನಿಂದ ಕಲೆ ಹಾಕಿದ್ದು ಕೇವಲ 160 ರನ್ಗಳನ್ನು ಮಾತ್ರ. ಸೊ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ ಕಲೆ ಹಾಕಿದ್ದು 170 ರನ್ಸ್. ಅಂದ್ರೆ ಭಾರತ ಹೊಡೆದಿರುವ ರನ್ಗಳಿಗಿಂತ 10 ರನ್ ಕಡಿಮೆ. ಆದರೂ ಇಂಗ್ಲೆಂಡ್ ತಂಡ 193 ರನ್ಗಳ ಟಾರ್ಗೆಟ್ ಕೊಡೋಕೆ ಟೀಮ್ ಇಂಡಿಯಾ ವೇಗಿಗಳು ವೈಡ್, ನೋಬಾಲ್, ಬೈಸ್, ಲೆಗ್ ಬೈಸ್ಗಳ ಮೂಲಕ ಉಚಿತವಾಗಿ ನೀಡಿರುವಂತ 37 ರನ್ಗಳೇ ಕಾರಣ ಆದವು. ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ರೀತಿ ಎಕ್ಸ್ಟ್ರಾ ರನ್ಸ್ ಬರೋದು ಹೊಸದೇನೂ ಅಲ್ಲ. ಆದರೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಹೋಲಿಸಿದ್ರೆ ಇಂಡಿಯಾ ದುಪ್ಪಟ್ಟು ರನ್ಗಳನ್ನ ಬಿಟ್ಟು ಕೊಟ್ಟಿದ್ದೇ ಮುಳುವಾಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 387 ರನ್ಗಳನ್ನ ಕಲೆ ಹಾಕಿತ್ತು. ಇಲ್ಲಿ ಇಂಗ್ಲೆಂಡ್ ಆಟಗಾರರು 356 ರನ್ಗಳನ್ನ ಬಾರಿಸಿದ್ರೆ ಟೀಮ್ ಇಂಡಿಯಾ ಬೌಲರ್ಗಳು ಹೆಚ್ಚುವರಿಯಾಗಿ 31 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಇತ್ತ ಭಾರತ ಕೂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 387 ರನ್ಗಳನ್ನ ಕಲೆ ಹಾಕಿತ್ತು. ಇದರಲ್ಲಿ ಭಾರತ 375 ರನ್ಗಳನ್ನ ಬಾರಿಸಿದ್ರೆ ಇಂಗ್ಲೆಂಡ್ ಬೌಲರ್ಗಳು ಕೇವಲ 12 ರನ್ಗಳನ್ನ ಮಾತ್ರ ಹೆಚ್ಚುವರಿಯಾಗಿ ಬಿಟ್ಕೊಟ್ಟಿದ್ರು. ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಇಂಗ್ಲೆಂಡ್ ಬ್ಯಾಟಿಂಗ್ ನಲ್ಲಿ 160 ರನ್ಗಳನ್ನ ಕಲೆ ಹಾಕಿದ್ರೆ ಟೀಮ್ ಇಂಡಿಯಾ ಬೌಲರ್ಗಳು 32 ರನ್ಗಳನ್ನ ಹೆಚ್ಚುವರಿಯಾಗಿ ಬಿಟ್ಕೊಟ್ಟಿದ್ರು. 2ನೇ ಇನ್ನಿಂಗ್ಸ್ ನಲ್ಲಿ ಭಾರತ 170 ರನ್ಗಳಿಗೆ ಆಲ್ಔಟ್ ಆಯಿತು. ಇದರಲ್ಲಿ ಟೀಮ್ ಇಂಡಿಯಾ 157 ರನ್ಗಳನ್ನ ಬಾರಿಸಿದ್ರೆ ಇಂಗ್ಲೆಂಡ್ ಬೌಲರ್ಗಳು ಕೇವಲ 18 ರನ್ಗಳನ್ನ ಮಾತ್ರ ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ರು. ಅಂದ್ರೆ 2 ಇನ್ನಿಂಗ್ಸ್ಗಳಿಂದ ಭಾರತ ತಂಡ ಹೆಚ್ಚುವರಿಯಾಗಿ ಬರೋಬ್ಬರಿ 63 ರನ್ಗಳನ್ನ ಫ್ರೀಯಾಗಿ ನೀಡಿತ್ತು. ಇಂಗ್ಲೆಂಡ್ ತಂಡ ಕೇವಲ 30 ರನ್ಗಳನ್ನ ಮಾತ್ರ ಹೆಚ್ಚುವರಿಯಾಗಿ ನೀಡಿತ್ತು. ಸೊ ಅಂತಿಮವಾಗಿ ಇದೇ ಭಾರತ ಸೋಲಿಗೆ ಕಾರಣವಾಯಿತು. ಇಲ್ಲಿ ಭಾರತದ ಬೌಲರ್ಗಳಿಗೆ ಹೋಲಿಸಿದ್ರೆ ಇಂಗ್ಲೆಂಡ್ ಪ್ಲೇಯರ್ಸ್ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಸರಣಿಯಲ್ಲಿ ಕಳೆದ 3 ಪಂದ್ಯಗಳಿಂದ ಇಂಗ್ಲೆಂಡ್ ಆಟಗಾರರು 111 ರನ್ಸ್ಗಳನ್ನ ಹೆಚ್ಚುವರಿಯಾಗಿ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಹಾಗೆ ಭಾರತ ಪ್ಲೇಯರ್ಸ್ 3 ಪಂದ್ಯಗಳಿಂದ ಬರೋಬ್ಬರಿ 150 ರನ್ಗಳನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹಾಗಂತ ಟೆಸ್ಟ್ ಮ್ಯಾಚ್ ಅಲ್ಲಿ ಹೆಚ್ಚುವರಿ ರನ್ಸ್ ಕೊಡೋದು ಸಾಮಾನ್ಯನೇ. ಆದರೆ ಕಂಟ್ರೋಲ್ ಇರಬೇಕು ಅನ್ನೋದಷ್ಟೇ ನಮ್ಮ ರಿಪೋರ್ಟ್. ನಮಸ್ಕಾರ.